ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಹೇಳಿ ಹೋಗು ಕಾರಣ ಹೋಗುವ ಮೊದಲು ಹೇಳಿ ಹೋಗು ಕಾರಣ. ಹೋಗೋ ಕಾರಣ ರವಿ ಬೆಳಗೆರವರ ಬರವಣಿಗೆಯಲ್ಲಿ ಮೂಡಿ ಬಂದಂತಹ ಒಂದು ಅತ್ಯದ್ಭುತವಾದ ಪ್ರೇಮ ಕಾದಂಬರಿ. ಈ ಕಾದಂಬರಿಯ ಕುರಿತು ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಸಹ ಮಾಡಿದ್ದೀನಿ. ಆದರೆ ಈ ಬಾರಿ ನಾನು ಈ ವಿಡಿಯೋದಲ್ಲಿ ಪ್ರಾರ್ಥನಾ ಅಂದರೆ ಹೇಳಿ ಹೋಗೋ ಕಾರಣದ ಮುಖ್ಯ ಪಾತ್ರಧಾರಿ ಪ್ರಾರ್ಥನಾಳ ಕುರಿತು ಮಾತ್ರ ಮಾತಾಡ್ತಿದ್ದೀನಿ. ಪ್ರಾರ್ಥನಾಳನ್ನ ಡಾಕ್ಟರ್ ಪ್ರಾರ್ಥನಾಳಾಗಿ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತವನು ಹಿಮವಂತ. ಅವಳೆಲ್ಲ ಕನಸುಗಳಿಗೆ ತನ್ನ ರೆಕ್ಕೆಯನ್ನು ಕೊಟ್ಟು ಹಾರಲು ಬಿಟ್ಟಿದ್ದ. ಹಿಮವಂತ ಕೊಟ್ಟಿದ್ದ ರೆಕ್ಕೆಯನ್ನೇ ಬೆಳೆಸಿ ಬೇರೊಂದು ಹಕ್ಕಿಯ ಗೂಡನ್ನು ಸೇರಿದ್ಲು ಪ್ರಾರ್ಥನಾ. ಇಲ್ಲಿ ಹೌದು, ಖಂಡಿತವಾಗ್ಲೂ ಇಲ್ಲಿ ಹಿಮವಂತನ ನಿಷ್ಕಲ್ಮಶವಾದ ಪ್ರೀತಿಗೆ ಮೋಸ ಆಗಿದ್ದಂತೂ ಸತ್ಯ. ಆದರೆ ಪ್ರಾರ್ಥನಾಳಲ್ಲೂ ಆ ರೀತಿಯಾದ ನಿಷ್ಕಲ್ಮಶ ಪ್ರೀತಿ ಇತ್ತು ಅನ್ನೋದು ಎಷ್ಟು ಸತ್ಯ ಅನ್ನೋದು ನನಗೆ ತಿಳಿದಿಲ್ಲ. ನಾವು ಯಾವಾಗಲೂ ಹೇಳ್ತೀವಿ ನಮಗೆ ಎರಡನೇ ಬಾರಿ ಪ್ರೀತಿ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಮೊದಲನೇ ಪ್ರೀತಿ ಸುಳ್ಳಾಗಿರುತ್ತೆ. ಯಾಕೆ ಅಂತ ಅಂದರೆ ಮೊದಲನೇ ಪ್ರೀತಿ ಸತ್ಯವಾಗಿದ್ರೆ ಎರಡನೇ ಬಾರಿ ನಮಗೆ ಪ್ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಪ್ರಾರ್ಥನಾಳಿಗೆ ಹಿಮವಂತನ ಮೇಲೆ ಯಾವತ್ತೂ ನಿಜವಾದ ಪ್ರೀತಿ ಆಗಿರಲೇ ಇಲ್ವಾ ಅಂತ ನನ್ನನ್ನು ಕೇಳೋದಾದ್ರೆ ಖಂಡಿತ ಆಗಿರಲಿಲ್ಲ. ಪ್ರಾರ್ಥನಾ ಕೇವಲ ತನ್ನ ಅವಶ್ಯಕತೆಗಳಿಗಾಗಿ ಅವನನ್ನು ಅವಲಂಬಿಸಿದ್ಲು ಅಂತಾನೆ ಹೇಳ್ಬೋದು. ಮೊದಲು ಪ್ರಾರ್ಥನಾ ಸಹ ಅನ್ಕೊಂಡಿದ್ಲು ಹಿಮವಂತನ ಮೇಲೆ ತನಗಿರುವಂಥದ್ದು ನಿಷ್ಕಲ್ಮಶವಾದ ಪ್ರೀತಿ, ಗಾಢವಾದ ಪ್ರೇಮ ಅಂತ. ಆದರೆ ಅವಳು ಯಾವಾಗ ದಾವಣಗೆರೆಯ ಮೆಡಿಕಲ್ ಕಾಲೇಜ್ಗೆ ಬರ್ತಾಳೋ ಅವಾಗಲೇ ಅವಳಿಗೆ ಗೊತ್ತಾಗಿದ್ದು ತನಗೆ ಹಿಮವಂತನ ಮೇಲೆ ಇರುವಂಥದ್ದು ಎಂತಹ ಭಾವನೆ ಅನ್ನುವಂಥದ್ದು. ಪ್ರಾರ್ಥನಾ ಹಿಮವಂತನ ಜೊತೆ ಬರೋದಕ್ಕಿಂತ ಮುಂಚೆ ನಡೆದಂತಹ ಕೆಲವು ಘಟನೆಗಳು, ಅಂದರೆ ಅವಳ ತಂದೆ ಮತ್ತು ಅತ್ತಿಗೆ ಅಕ್ರಮ ಸಂಬಂಧ, ಇದರಿಂದ ತಾಯಿಯ ಗೋಳಾಟ, ಇದೆಲ್ಲ ಎಲ್ಲಿ ತನ್ನ ಕನಸಿಗೆ ಧಕ್ಕೆಯನ್ನು ಮಾಡುತ್ತೋ ಅನ್ನೋ ಕಾರಣದಿಂದಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳು ಹಿಮವಂತನ ಜೊತೆ ಹೊರಟು ಬಿಟ್ಟಿದ್ಲು. ಮನೆಯನ್ನ ಬಿಟ್ಟು ಹಿಮವಂತನ ಜೊತೆ ಕಗ್ಗತ್ತಲ ಕಾಡಿನಲ್ಲಿ ಹೆಜ್ಜೆಯನ್ನ ಇಟ್ಟಿದ್ಲು. ಈ ರೀತಿಯಾಗಿ ಪ್ರಾರಂಭವಾಗಿತ್ತು ಹಿಮವಂತನ ಜೊತೆ ಪ್ರಾರ್ಥನಾಳ ಪ್ರಯಾಣ. ದಾವಣಗೆರೆಯ ಮೆಡಿಕಲ್ ಕಾಲೇಜ್ಗೆ ಬಂದ ಹೊಸದರಲ್ಲಿ ಹಿಮವಂತನಿಗಾಗಿ ಪ್ರಾರ್ಥನಾ ಕಣ್ಣೀರಿಟ್ಟಿದ್ದು ಸತ್ಯ, ಗೋಳಾಡಿದ್ದು ಸತ್ಯ, ಊರುಮಿಳೆಯ ತೊಡೆಯ ಮೇಲೆ ಮಲಗಿ ಹಿಮವಂತನಿಲ್ದೆ ನಾನು ಬದುಕಲಾರೆ ಅಂತ ಅವಳ ಬಳಿ ಹೇಳ್ಕೊಂಡಿದ್ದು ಸತ್ಯ. ಆದರೆ ಯಾವಾಗ ಪ್ರಾರ್ಥನಾಳಿಗೆ ದೇವುವಿನ ಪರಿಚಯವಾಗುತ್ತೋ ಆಗಲೇ ಅವಳು ಹಿಮವಂತನ ನೆನಪಿನಿಂದ ಸ್ವಲ್ಪನೇ ದೂರ ಸರಿಯೋದಕ್ಕೆ ಪ್ರಾರಂಭವನ್ನ ಮಾಡಿದ್ಲು. ತನ್ನಲ್ಲಾಗ್ತಿರುವ ಬದಲಾವಣೆಗಳನ್ನ ಪ್ರಾರಂಭದಲ್ಲೇ ಅರಿತುಕೊಂಡಂತ ಪ್ರಾರ್ಥನಾ ತಕ್ಷಣ ಹಿಮವಂತನ ಬಳಿ ಓಡಿ ಹೋಗಿದ್ಲು. ಬೇಡ್ಕೊಂಡಿದ್ಲು ಅವನ ಹತ್ರ, ನಾನು ನಿನ್ನ ಜೊತೆನೇ ಇರ್ತೀನಿ, ದಯಮಾಡಿ ನನ್ನನ್ನು ಅಲ್ಲಿಗೆ ಕಳಿಸ್ಬೇಡ, ನನಗೆ ಯಾವುದೇ ಡಾಕ್ಟರ್ ಆಗಬೇಕು ಅನ್ನೋ ಬಯಕೆ ಇಲ್ಲ, ನನಗೆ ನಿನ್ನ ಜೊತೆ ಇದ್ರೆ ಸಾಕು ಅಂತ ಕಣ್ಣೀರಿಟ್ಟು ಗೋಗರ್ದಿದ್ಲು. ಆದರೆ ಇವಳ ಮಾತಿಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದಂತಹ ಹಿಮವಂತ ಅವಳನ್ನ ಮತ್ತೆ ದಾವಣಗೆರೆಗೆ ಕಳಿಸ್ಕೊಟ್ಟಿದ್ದ. ಇಲ್ಲಿಂದ ಪ್ರಾರ್ಥನಾಳ ಬದುಕಿನಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭವಾಗಿತ್ತು. ಹಿಮವಂತನ ಮೇಲೆ ಇದ್ದಂತಹ ಪ್ರೀತಿಯ ಬೆಳಕು ದೇಬುವಿನ ಮೇಲೆ ಚೆಲ್ಲಲಾರಂಭಿಸಿತ್ತು. ದೇಬು ಆ ಕಾಲೇಜಿನ ಹ್ಯಾಂಡ್ಸಮ್ ಹುಡುಗ, ಓದಿನಲ್ಲಂತೂ ಎಲ್ರಿಗಿಂತ ಮುಂದು. ಐಷಾರಾಮಿ ಜೀವನ, ಅವನ ಐಷಾರಾಮಿ ಕಾರು, ಅವನ ಜೀವನವನ್ನ ಎಂಜಾಯ್ ಮಾಡ್ತಿರೋ ರೀತಿ, ಅವನ ಹಿಂದೆ ಸುತ್ತಾಡ್ತಿರುವಂತಹ ಹುಡುಗಿಯರು, ಇದನ್ನೆಲ್ಲ ನೋಡಿದಂತಹ ಪ್ರಾರ್ಥನಾ ಅವನ ಆಕರ್ಷಣೆಯಲ್ಲಿ ಬೀಳ್ತಾಳೆ. ಈ ಆಕರ್ಷಣೆಯೇ ಪ್ರೀತಿಯಾಗಿ ಮುಂದುವರಿಯುತ್ತೆ. ಇಲ್ಲಿಂದ ಪ್ರಾರ್ಥನಾ ತನ್ನ ಸುಳ್ಳಿನ ಪರದೆಯನ್ನ ಹಿಮವಂತನ ಕಣ್ಣಿಗೆ ಮುಚ್ಚುತ್ತಾ ಹೋಗ್ತಾಳೆ. ಅದು ತುಂಬಾ ದಿನ ಹಾಗೆ ಉಳಿಯೋದಿಲ್ಲ. ಹಿಮವಂತನಿಗೆ ಇದರ ಕುರಿತು ಕೆಲವು ಅನುಮಾನಗಳು ಸಹ ಪ್ರಾರಂಭವಾಗುತ್ತೆ. ಅದನ್ನ ಹಿಮವಂತ ಪ್ರಶ್ನಿಸ್ತಾನೆ, ಕೇಳ್ತಾನೆ, ಪ್ರಾರ್ಥನಾ ನೀನು ನನಗೆ ಮೋಸ ಮಾಡ್ತಿದ್ಯಾ ಅಂತ. ಆಗ ಪ್ರಾರ್ಥನಾ ಉತ್ತರಿಸ್ತಾಳೆ, ದೇವರಿಗೆ ವಂಚನೆಯನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ. ಇಲ್ಲಿಯೇ ಹಿಮವಂತ ಅರಿತುಕೊಳ್ಬೇಕಿತ್ತು. ಪ್ರಾರ್ಥನಾ ಯಾವಾಗ ಹಿಮವಂತನನ್ನ ದೇವರ ಸ್ಥಾನದಲ್ಲಿ ಇಟ್ಲೋ ಆಗ್ಲೇ ಅವನಿಗೆ ತಿಳಿಬೇಕಿತ್ತು ದೇವರನ್ನ ನಾವು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವನನ್ನ ಗೌರವಿಸ್ತೀವಿ, ಆರಾಧಿಸ್ತೀವಿ, ಅವನ ಪೂಜೆಯನ್ನ ಮಾಡ್ತೀವಿ, ಆದರೆ ಅವನ ಜೊತೆ ಜೀವನ ಪೂರ್ತಿ ಕಳೆಯುವಂಥ ನಿರ್ಧಾರವನ್ನ ನಾವು ಮಾಡೋದಿಲ್ಲ. ದೇವರು ಯಾವಾಗಲೂ ದೇವರಾಗಿಯೇ ಇರ್ತಾನೆ. ಅವನು ನಮ್ಮ ಬಾಳ ಸಂಗಾತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನನ್ನು ನಾವು ಗೌರವಿಸ್ಬೋದು, ಆರಾಧಿಸ್ಬೋದು ಅನ್ನೋದನ್ನ ಪ್ರಾರ್ಥನಾ ತುಂಬ ಇಂಡೈರೆಕ್ಟ್ ಆಗಿ ಹಿಮವಂತನಿಗೆ ಹೇಳಿದ್ಲು. ಇಲ್ಲಿ ಪ್ರಾರ್ಥನಾಳಿಗೆ ತನ್ನ ಜೀವನವನ್ನ ಹಂಚಿಕೊಳ್ಳೋದಕ್ಕೆ ಬೇಕಾಗಿದ್ದು ದೇವರಾಗಿರ್ಲಿಲ್ಲ, ಮನುಷ್ಯ ಆಗಿದ್ದ. ಆ ಮನುಷ್ಯ ದೇಬು ಮಾತ್ರವೇ ಆಗಿದ್ದ. ದೇಬುವನ್ನ ಪಡೆದುಕೊಳ್ಳೋದಕ್ಕಾಗಿ ಏನೆಲ್ಲ ಮಾಡಿದ್ಲು ಪ್ರಾರ್ಥನಾ? ಹಿಮವಂತನ ಮುಂದೆ ಸುಳ್ಳಿನ ಸೌಧವನ್ನೇ ಕಟ್ಟಿದ್ಲು. ಊರ್ಮಿಳೆಯನ್ನ ಇದೆಲ್ಲದ್ರಿಂದ ದೂರ ಇಟ್ಟಿದ್ಲು. ದೇಬುವಿಗೂ ತಿಳಿಯದಂತೆ ಅವರ ತಂದೆ ತಾಯಿಯನ್ನ ದಾವಣಗೆರೆಗೆ ಕರೆಸ್ಕೊಂಡು ತನ್ನ ಮದುವೆಯ ಬಗ್ಗೆ ಮಾತನಾಡಿ ಅವರನ್ನ ಸಹ ಒಪ್ಪಿಸಿದ್ಲು. ಹಿಮವಂತ ಮತ್ತೆ ಊರ್ಮಿಳಾಗೆ ಒಂದು ಮಾತು ಸಹ ಹೇಳದೆ ದೇಬುವಿನೊಟ್ಟಿಗೆ ಎಂಗೇಜ್ಮೆಂಟ್ ಸಹ ಆಗಿದ್ಲು. ಇದಾದ್ಮೇಲೆ ಅವಳಿಗೆ ಪಾಪ ಪ್ರಜ್ಞೆ ಕಾಡಿತ್ತು ಅನ್ಸುತ್ತೆ.
ಹಾಗಾಗಿ ತಕ್ಷಣ ದೇಬುವನ್ನು ಕರೆದುಕೊಂಡು ಹಿಮವಂತನ ಬಳಿ ಓಡಿ ಹೋಗಿ ಇರುವುದೆಲ್ಲವನ್ನ ಹೇಳ್ಕೊಂಡಿದ್ಲು. ತಕ್ಷಣಕ್ಕೆ ಪ್ರಾರ್ಥನಾಳ ಮಾತಿಗೆ ಏನನ್ನು ಪ್ರತಿಕ್ರಿಯಿಸಿದಂಥ ಹಿಮವಂತ ತನ್ನ ಮನಸ್ಸಿನಲ್ಲಿ ಸ್ಫೋಟಗೊಂಡಂತಹ ಜ್ವಾಲಾಮುಖಿಯನ್ನ ಹಾಗೆ ಅದುಮಿಟ್ಕೊಳ್ತಾನೆ. ತನ್ನ ಕನಸುಗಳನ್ನ ತನ್ನ ಕಣ್ಣಿನಲ್ಲೇ ಮುಚ್ಚಿಟ್ಟು ಬಿಡ್ತಾನೆ. ಕೊನೆಗೆ ನಿರ್ಧಾರವನ್ನ ಮಾಡ್ತಾನೆ, ತನಗೆ ಸಿಗದಂಥ ಪ್ರೀತಿ ದೇಬುವಿಗೂ ಸಿಗಬಾರ್ದು ಅಂತ ಹೇಳಿ ದೇಬುವನ್ನ ವಾಮಾಚಾರದ ಮೂಲಕ ಹತ್ತಿಕ್ಕುವಂಥ ಕೆಲಸವನ್ನ ಇಲ್ಲಿ ಹಿಮವಂತ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಪ್ರಾರ್ಥನಾ ಮತ್ತೆ ಹಿಮವಂತ ನಡುವೆ ನಡೆದಿದ್ದಂತಹ ಒಂದು ಮಾತುಕತೆ ನನಗೆ ನೆನಪರುತ್ತೆ. ಏನಂತ ಅಂದ್ರೆ, ಪ್ರಾರ್ಥನಾ ಹಿಮವಂತನ ಬಳಿ ಕೇಳಿರ್ತಾಳೆ, ನಿಜಕ್ಕೂ ನನಗೊಂದು ಬದುಕು ಕಟ್ಟಿಕೊಡ್ತೀಯಾ ಹಿಮವಂತ್? ಅದಕ್ಕೆ ಹಿಮವಂತ ಉತ್ತರಿಸಿರ್ತಾನೆ, ಗೊತ್ತಿಲ್ಲ, ಆದ್ರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೆ ಏನ್ ಕೊಡ್ತೀಯಾ ಅಂತ ನಾನು ಕೇಳೋದಿಲ್ಲ. ಯಾಕಂದ್ರೆ ಬದುಕು ಲೇವಾದೇವಿ ಅಲ್ಲ, ಒಬ್ಬರು ಕೊಡುವಂಥದ್ದು ಅಲ್ಲ, ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಅಲ್ಲ, ಅದು ಕಟ್ಟಿಕೊಳ್ಳುವಂಥದ್ದು. ತನ್ನ ಈ ಮಾತನ್ನ ಸ್ವಲ್ಪ ಕಾಲ ಹಿಮವಂತ ಮರ್ತ್ಬಿಟ್ಟಿದ್ದ ಅನ್ಸುತ್ತೆ. ಹಾಗಾಗಿ ಪ್ರಾರ್ಥನಾ ಕಟ್ಟಿಕೊಂಡಿದ್ದಂತಹ ಜೀವನಕ್ಕೆ ಬೆಂಕಿಯನ್ನು ಇಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಕೊನೆಗೆ ಆ ಬೆಂಕಿಯನ್ನ ಆರಿಸುವಂತ ಕೆಲಸ ಸಹ ಹಿಮವಂತನೇ ಮಾಡಿರ್ತಾನೆ. ಪ್ರಾರ್ಥನಾಳಿಂದ ಅವಳ ಪ್ರೀತಿಯನ್ನ ಕಿತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದಂತಹ ಹಿಮವಂತ ದೇಬುವಿನ ಮೇಲೆ ವಾಮಾಚಾರ ಪ್ರಯೋಗವನ್ನ ಮಾಡಿರ್ತಾನೆ. ಇದರಿಂದಾಗಿ ದೇಬು ಕಾಯಿಲೆಯನ್ನ ಬೀಳ್ತಾನೆ. ಅವನ ದೇಹದ ಭಾಗಗಳೆಲ್ಲ ಕೊಳೆತು ಹೋಗೋದಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ಈಗ ದೇಬುವಿನ ಅಪ್ಪ ಅಮ್ಮ ಸಹ ದೇಬುವಿನ ಹತ್ರ ಬರೋದಿಕ್ಕಾಗ್ತಿರೋದಿಲ್ಲ. ಅಷ್ಟು ಕೆಟ್ಟ ವಾಸನೆ ದೇಬುವಿಂದ ಬರ್ತಾ ಇರುತ್ತೆ. ಅವನ ಅಂಗಾಂಗಗಳೆಲ್ಲ ಕೊಳೆತು ಹೋಗ್ಬಿಟ್ಟಿರುತ್ತೆ. ಅವನ ಹತ್ರ ಯಾರು ಸಹ ಬರೋದಿಕ್ಕಾಗ್ತಿರೋದಿಲ್ಲ. ಅವರ ಅಪ್ಪ ಅಮ್ಮ ಸಹ ದೇಬುವಿನ ಮೇಲಿನ ಆಸೆಯನ್ನ ಕೈ ಬಿಟ್ಬಿಟ್ಟಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ದೇಬುವಿನ ಕೈ ಹಿಡಿದಿದ್ದು ಪ್ರಾರ್ಥನಾ ಮತ್ತೆ ಅವಳ ಪ್ರೀತಿ ಮಾತ್ರ. ಅವಳ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ದೇಬುವಿನ ಬಳಿ 24 ಗಂಟೆ ಸಹ ಇದ್ದು ಅವನ ಸೇವೆಯನ್ನ ಮಾಡ್ತಿರ್ತಾಳೆ. ದೇಬುವಿನ ಅಪ್ಪ ಅಮ್ಮನೇ ಹೇಳ್ತಾರೆ, ಬೇಡಮ್ಮ, ಅವನು ಬದುಕೋದಿಲ್ಲ, ಅವನನ್ನ ಬಿಟ್ಟು ನಿನ್ನ ಜೀವನವನ್ನ ನೀನು ನೋಡ್ಕೊ, ನಿನ್ನ ಎಜುಕೇಶನ್ಗೆ ಏನು ಹಣ ಸಹಾಯ ಬೇಕೋ ಅದನ್ನ ನಾವು ಮಾಡ್ತೀವಿ, ನೀನು ಹೋಗು, ನಿನ್ನ ಜೀವನವನ್ನ ನೋಡ್ಕೊ ಅಂತ ದೇಬುವಿನ ಅಪ್ಪ ಅಮ್ಮನೇ ಪ್ರಾರ್ಥನೆಗೆ ಹೇಳಿರ್ತಾರೆ. ದೇಬುವಿನ ತಂದೆ ತಾಯಿನೇ ಪ್ರಾರ್ಥನಾಗೆ ಇಷ್ಟೆಲ್ಲ ಹೇಳಿದ್ರು ಸಹ ಪ್ರಾರ್ಥನಾ ದೇಬುವನ್ನ ಬಿಟ್ಟು ಒಂದು ಇಂಚು ಸಹ ಆ ಕಡೆ ಈ ಕಡೆ ಕದಲೋದಿಲ್ಲ. ನನ್ಗನ್ಸುತ್ತೆ ಪ್ರಾರ್ಥನಾಳ ಪ್ರೀತಿ ನಿಜವಾಗಿಲ್ದೇ ಇದ್ದಿದ್ರೆ ಅವಳು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವಳ ಪ್ರೀತಿ ಕೇವಲ ಆಕರ್ಷಣೆಗೆ ಹುಟ್ಟಿದ್ರು ಸಹ ಹೋಗ್ತಾ ಹೋಗ್ತಾ ಆ ಪ್ರೀತಿ ತುಂಬಾ ಗಾಢವಾಗಿ. ಪ್ರಾರ್ಥನಾಗೆ ದೇಬು ಮೇಲೆ ಇದ್ದಿದ್ದು ನಿಷ್ಕಲ್ಮಶ ಪ್ರೀತಿ ಆಗಿಲ್ದೇ ಇದ್ದಿದ್ರೆ ಅವ್ರ ಅಪ್ಪ ಅಮ್ಮ ಕೊಟ್ಟಂತ ಆಫರ್ನ ಒಪ್ಕೊಂಡು ಅವಳು ಅಲ್ಲಿಂದ ಹೋಗ್ಬೋದಿತ್ತು. ಅವ್ರ ಅಪ್ಪ ಅಮ್ಮ ಮೊದಲೇ ಹೇಳ್ಬಿಟ್ಟಿದ್ರು, ನಿನ್ನ ಪೂರ್ತಿ ಎಜುಕೇಶನ್ ಜವಾಬ್ದಾರಿನ ನಾವೇ ತಗೋತೀವಿ, ಮುಂದೆ ನಿನಗೋಸ್ಕರ ಒಂದು ಹಾಸ್ಪಿಟಲ್ ಸಹ ಕಟ್ಟಿಸ್ಕೊಡ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದ್ರು. ಆದ್ರೂ ಸಹ ಇದ್ಯಾವುದೇ ಆಸೆಗೆ ಬೀಳದಂತ ಪ್ರಾರ್ಥನಾ ಕೊನೆವರೆಗೂ ಸಹ ದೇಬುವಿನ ಜೊತೆಯಲ್ಲೇ ಇರ್ತಾಳೆ. ಯಾರು ಸಹ ಒಂದು ರೂಮ್ಗೆ ಬರೋದಿಕ್ಕೆ ಆಗ್ತಿರೋದಿಲ್ಲ. ಯಾರು ಯಾಕೆ ಅವ್ರ ಅಪ್ಪ ಅಮ್ಮ ಸಹ ಒಂದು ರೂಮ್ಗೆ ಕಾಲಿಡ್ತಿರೋದಿಲ್ಲ. ಅಷ್ಟು ಕೆಟ್ಟು ವಾಸನೆ ಬರ್ತಿರ್ತಾನೆ. ಆದ್ರೂ ಸಹ ಪ್ರಾರ್ಥನಾ ಅವನನ್ನ ಬಿಟ್ಟು ಹೋಗೋದಿಲ್ಲ. ಅವನ್ನ ದಿನ ಅವನಿಗೆ ಸ್ನಾನ ಮಾಡಿಸೋದು, ಅವನ್ನ ಕ್ಲೀನ್ ಮಾಡೋದು, ಅವನಿಗೋಸ್ಕರ ಔಷಧಿ ಉಪಚಾರಗಳನ್ನ ಮಾಡೋದು, ಇದ್ರಲ್ಲೇ ತನ್ನ ಜೀವನವನ್ನ ಕಳೀತಾ ಇರ್ತಾಳೆ. ದೇಬುವಿನ ತಂದೆ ತಾಯಿ ಇರ್ಬೋದು ಅಥವಾ ದೇಬುಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಂತಹ ಡಾಕ್ಟರ್ಗಳಿರ್ಬೋದು, ದೇಬು ಬದುಕ್ತಾನೆ ಅನ್ನೋಂತಹ ಎಲ್ಲ ನಂಬಿಕೆನೂ ಸಹ ಕಳ್ಕೊಂಡ್ಬಿಟ್ಟಿರ್ತಾರೆ. ಡಾಕ್ಟರ್ ಹೇಳಿರ್ತಾರೆ, ನೀವು ಇನ್ನ ಎಲ್ಲ ರಿಲೇಷನ್ಸ್ಗೂ ಹೇಳ್ಕೊಂಡ್ಬಿಡಿ, ದೇಬು ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ ಅಂತ. ಪ್ರಾರ್ಥನಾಗೆ ಇವಾಗ ಅನ್ಸೋಕೆ ಶುರುವಾಗಿರುತ್ತೆ, ನನ್ನ ಜೀವನದಲ್ಲಿ ಎಲ್ಲ ಮುಗ್ದೋಯ್ತು, ನಾನು ನಂದು ಅಂತ ಇರೋದನ್ನೆಲ್ಲ ಕಳ್ಕೊಂಡೆ ಅಂತ ಅವಳಿಗೆ ಅನ್ಸೋದಕ್ಕೆ ಪ್ರಾರಂಭವಾಗಿರುತ್ತೆ. ಇವಾಗ ಅವಳಿಗೆ ನೆನಪಾಗೋದೆ ಹಿಮವಂತ. ಹಿಮವಂತನ ಜೊತೆ ಮಾತಾಡಬೇಕು ಅಂತ ಫೋನನ್ನು ಮಾಡ್ತಾಳೆ. ಅದರಲ್ಲಿ ಫೋನನ್ನು ರಿಸೀವ್ ಮಾಡೋದು ಊರ್ಮಿಳ ಜೊತೆ ಮಾತಾಡಿ ಇರುವಂಥ ಎಲ್ಲ ವಿಷಯವನ್ನ ತಿಳಿಸಿರ್ತಾಳೆ. ಅವಳು ಕೊನೆಗೊಮ್ಮೆ ಹಿಮವಂತನ ಜೊತೆನೂ ಸಹ ಮಾತಾಡಿರ್ತಾಳೆ. ಆದರೆ ತನಗಾಗ್ತಿರೋ ಯಾವ ಸಮಸ್ಯೆನ ಇರ್ಬೋದು ಅಥವಾ ನೋವನ್ನ ಇರ್ಬೋದು ಅವಳು ಹಿಮವಂತನ ಬಳಿ ಹೇಳ್ಕೊಂಡಿರೋದಿಲ್ಲ. ಕೇವಲ ಅವನ ಯೋಗಕ್ಷೇಮವನ್ನು ವಿಚಾರಿಸಿ ಫೋನನ್ನು ಇಟ್ಟಿರ್ತಾಳೆ. ಹಿಮವಂತನಿಗೆ ಇಷ್ಟೇ ಸಾಕಾಗಿತ್ತು. ಪ್ರಾರ್ಥನಾ ಮೇಲೆ ಅವನಿಗಿದ್ದಂತಹ ಪ್ರೀತಿ ಚಿಗುರುಡಿಯೋದಕ್ಕೆ. ಅವನು ಯೋಚನೆ ಮಾಡ್ತಾನೆ, ಅವಳು ಎಷ್ಟೇ ನೋವಲ್ಲಿದ್ರು ಸಹ ಅದನ್ನ ನನಗೆ ಹೇಳ್ಕೊಳ್ದೆ ಕೇವಲ ನನ್ನ ಯೋಗಕ್ಷೇಮವನ್ನು ವಿಚಾರಿಸ್ತಿದ್ದಾಳೆ ಅಂತ ಯೋಚನೆ ಮಾಡಿದಂಥ ಹಿಮವಂತ ಕೊನೆಗೆ ತೀರ್ಮಾನ ಮಾಡ್ತಾನೆ, ನಾನು ಪ್ರಾರ್ಥನಾಗೆ ಸಹಾಯ ಮಾಡಬೇಕು ಅಂತ. ಅವನೇ ಸಹಾಯವನ್ನ ಮಾಡ್ತಾನೆ. ಅವನೇ ಫೋನ್ ಮಾಡಿ ಏನೇನು ಮಾಡಬೇಕು, ಅಲ್ಲಿ ಏನೇನು ಔಷಧಿಯನ್ನ ಕೊಡಬೇಕು, ಅದಕ್ಕೋಸ್ಕರ ಏನೇನು ಪೂಜೆಗಳನ್ನ ಮಾಡಬೇಕು ಅಂತ ಹೇಳ್ತಾನೆ. ಕೊನೆಗೆ ಪ್ರಾರ್ಥನಾ ಮತ್ತೆ ದೇಬು ಇರೋ ಅಲ್ಲಿಗೆ ಹೋಗಿ ಅವರಿಗೆ ಸಹಾಯವನ್ನ ಮಾಡಿ ಅವಳ ಜೀವನವನ್ನ ಕಾಪಾಡೋ ಕೆಲಸ ಸಹ ಅವನೇ ಮಾಡ್ತಾನೆ. ದೇಬುವನ್ನ ಉಳಿಸ್ತಾನೆ. ಎಲ್ರಿಗೂ ಖುಷಿ ಆಗತ್ತೆ. ಹಿಮವಂತ್ ಪ್ರಾರ್ಥನಾ ಹತ್ರ ಒಂದು ಮಾತನ್ನ ತೆಗೆದುಕೊಂಡಿರ್ತಾನೆ. ದೇಬು ಪ್ರಾಣವನ್ನ ನಾನು ಕಾಪಾಡ್ತೀನಿ, ದೇಬು ಪ್ರಾಣ ನಾನು ಕಾಪಾಡಿದ್ಮೇಲೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿ ಅವಳ ಹತ್ರ ಮಾತನ್ನ ತೆಗೆದುಕೊಂಡು ದೇಬು ಪ್ರಾಣವನ್ನ ಹಿಮವಂತ್ ಕಾಪಾಡಿರ್ತಾನೆ. ಹಿಮವಂತ್ ಕೊಟ್ಟ ಮಾತಿನ ಪ್ರಕಾರವೇ ಹಿಮವಂತ್ ದೇಬುವನ್ನ ಕಾಪಾಡಿರ್ತಾನೆ. ದೇಬು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡು ನಾರ್ಮಲ್ ಆಗಿರ್ತಾನೆ. ಇವಾಗ ಪ್ರಾರ್ಥನಾ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವಂತ ಸರದಿ ಪ್ರಾರ್ಥನದಾಗಿರುತ್ತೆ. ಹಿಮವಂತ್ ಪ್ರಾರ್ಥನಾ ಹತ್ರ ಕೇಳ್ತಾನೆ, ನೀನು ತಕ್ಷಣನೇ ಹೊರಟು ನನ್ನ ಜೊತೆ ಊರಿಗೆ ಬರಬೇಕು, ನನ್ನ ಮನೆಗೆ ಬರಬೇಕು ಅಂತ ಕೇಳ್ಕೊತಾನೆ. ಪ್ರಾರ್ಥನಾಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೆ ಅವಳು ಯೋಚನೆ ಮಾಡ್ತಾಳೆ, ನಾನು ಅವನಿಗೆ ಮಾತನ್ನ ಕೊಟ್ಬಿಟ್ಟಿದ್ದೀನಿ, ಮೊದಲೊಂದ್ಸಲ ಅವನ ಮಾತನ್ನ ತಪ್ಪಿದ್ದೀನಿ, ಅವನಿಗೆ ಮೋಸವನ್ನ ಮಾಡಿದ್ದೀನಿ, ಮತ್ತೆ ನನ್ನ ಕಡೆಯಿಂದ ಆ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಒಲ್ಲದ ಮನಸ್ಸಿಂದ ಹಿಮವಂತನ ಜೊತೆ ಹೊರಟು ನಿಲ್ತಾಳೆ.
ಹಿಮವಂತ್ ಪ್ರಾರ್ಥನಾಳನ್ನ ತನ್ನ ಜೊತೆ ಕರ್ಕೊಂಡು ಹೋಗಿದ್ದೇನೋ ನಿಜ, ಆದ್ರೆ ಅವಳ ಆಸೆಗೆ ವಿರುದ್ಧವಾಗಿ ಅವನು ಏನನ್ನೂ ಮಾಡೋದಿಲ್ಲ. ಅವಳನ್ನ ದೇವುವಿನ ಜೊತೆ ಮದುವೆ ಮಾಡ್ಕೊಡ್ತಾನೆ, ಸುಖವಾಗಿ ಬಾಳಲಿ ಅಂತ ಆರೈಸಿ ಅಲ್ಲಿಂದ ಅವರಿಬ್ಬರನ್ನ ಕಳಿಸ್ಕೊಟ್ಟಿರ್ತಾನೆ. ಹೀಗೆ ಮಾಡಿದ್ರಿಂದಾಗಿ ಹಿಮವಂತನ ವ್ಯಕ್ತಿತ್ವ ತುಂಬಾ ದೊಡ್ಡ ಮಟ್ಟಕ್ಕೆ ಏರಿತ್ತು. ಹೀಗೆ ಹಿಮವಂತ ಪ್ರೀತಿಗೆ ಒಂದು ಹೊಸ ವ್ಯಾಖ್ಯಾನವನ್ನೇ ನೀಡಿದ್ದ. ಪ್ರೀತಿ ಯಾವಾಗ್ಲೂ ಪಡ್ಕೊಳ್ಳೋದ್ರಲ್ಲೇ ಇರೋದಿಲ್ಲ, ಪ್ರೀತಿಸಿದವರ ಖುಷಿಯನ್ನ ನೋಡೋದ್ರಲ್ಲೂ ಸಹ ಪ್ರೀತಿ ಕಾಣುತ್ತೆ ಅನ್ನೋದನ್ನ ಹಿಮವಂತ ಹೇಳಿದ್ದ. ಇಲ್ಲಿ ಹಿಮವಂತನಿಗೆ ಪ್ರಾರ್ಥನಾ ಮೇಲೆ ಇದ್ದಿದ್ದ ಪ್ರೀತಿ ಮಾತ್ರ ಶ್ರೇಷ್ಠ ಅಂತ ನಾವು ಹೇಳಿದ್ವಿ, ಆದ್ರೆ ಪ್ರಾರ್ಥನಾಗೆ ದೇವು ಮೇಲೆ ಇದ್ದಿದ್ದ ಪ್ರೀತಿ ಸಹ ಅಷ್ಟೇ ಶ್ರೇಷ್ಠವಾಗಿತ್ತು. ಯಾಕೆ ಅಂತ ಅಂದ್ರೆ ಯಾರು ಸಹ ಅವನ ಹತ್ರ ಹೋಗದೆ ಇರೋ ಸಂದರ್ಭದಲ್ಲಿ ಪ್ರಾರ್ಥನಾ ಅವನ ಜೊತೆಯಾಗಿ ನಿಂತಿದ್ಲು. ದೇವುವಿನ ಸಾವಿನಲ್ಲೂ ಸಹ ಪ್ರಾರ್ಥನಾ ಜೊತೆಯಾಗಿ ಅವನ ಜೊತೆ ಹೋಗೋದಕ್ಕೆ ರೆಡಿ ಆಗಿದ್ಲು. ಹೀಗಿದ್ದಾಗ ಅವಳ ಪ್ರೀತಿ ಶ್ರೇಷ್ಠ ಆಗದೆ ಇರೋಕೆ ಹೇಗೆ ಸಾಧ್ಯ ಅಲ್ವಾ? ಇಲ್ಲಿ ಪ್ರಾರ್ಥನಾಗೆ ದೇವು ಮೇಲೆ ಇದ್ದಿದ್ದು ಸಹ ಪ್ರೀತಿನೇ, ಹಾಗೆ ಹಿಮವಂತನ್ಗೆ ಪ್ರಾರ್ಥನಾ ಮೇಲೆ ಇದ್ದಿದ್ದು ಸಹ ಪ್ರೀತಿನೇ. ಆದ್ರೆ ಎರಡು ಪ್ರೀತಿಯ ರೀತಿಗಳು ಬೇರೆಯಾಗಿತ್ತು, ಆದ್ರೆ ಎರಡು ಪ್ರೀತಿಯು ಸಹ ಶ್ರೇಷ್ಠವಾದದ್ದೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.